ಆಗೇನಾಯ್ತು, ದರ್ಶನ್ ಸರ್ ಕೊಟ್ಟಿರೋ ಕಲ್ಗೆ ಅಮೌಂಟ್ ವಾಪಸ್ ಕೊಟ್ರು ಅಂತ ಬಂದಾಗ ಅವ್ರು ಉಲ್ಟಾ ಆದ್ರು. ದರ್ಶನ್ ಸರ್ ಬಗ್ಗೆ ವಿಡಿಯೋ ಮಾಡಿದ್ರು ಫಸ್ಟ್, ಆಮೇಲೆ ಉಲ್ಟಾ ಆದ್ರು. ಈಗ ನೆಕ್ಸ್ಟ್ ಟಾರ್ಗೆಟ್ ಮಾಡೋದು ನನ್ನೇ. ಈಗ ನನ್ಗೆ ಹೇಳ್ತಿದ್ರೆ ನೀವು ಬಂದ್ ಅಗದ್ಬಿಟ್ರು, ಸಮಾಧಿ ಆಗಿದ್ರು, ದಂತ ಎತ್ಕೋಕ್ ಬಂದ್ರು ಅಂತ. ದಂತ ಎತ್ಕೋಕ್ ಬರೋರು JCB ತಗೊಂಡ್ ಅಗದ್ಬಿಟ್ಟು ಎತ್ಕೋಯ್ತಾರೆ ಸರ್. ಇದುವರೆಗೂ ದರ್ಶನ್ ಸರ್ ಆಗ್ಲಿ ಇಲ್ಲ ಬೇರೆ ಅವ್ರ ಆಪ್ತರಾಗ್ಲಿ ಯಾರು ನಮ್ ಕಾಂಟ್ಯಾಕ್ಟ್ ಇಲ್ಲ ಸರ್. 11 ಬಾರಿ ಅಂಬಾರಿ ಹೊತ್ತಿತ್ತು ಅಂತ ಹೇಳ್ತಾರೆ ಸರ್ ಅವರು. ಅರ್ಜುನ ಯಾವತ್ತರ 11 ಬಾರಿ ಅಂಬಾರಿ ಹೊತ್ತಿತ್ತು ಸರ್. ಪರನೆ ಮುಗಿಸಿ ಸ್ಮಾರಕದ ಕೆಲಸನೆಲ್ಲ ಮುಗಿಸ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸ್ಕೊಳಕ್ ಸಲುವಾಗಿ ನನ್ನ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಮಾಡ್ಬಿಟ್ಟು ಈ ದುಡ್ಡು ನನಗೆ ಏನಕ್ಕೆ ಬಂತು ಅಂತಾನೆ ಕ್ಲಾರಿಟಿ ಸಿಗೋದ್ರೊಳಗೇನೆ ಆಲ್ರೆಡಿ ವೈರಲ್ ಆಗ್ಬಿಡುತ್ತೆ ಸರ್. ನವೀನ್ ಅಕೌಂಟ್ಗೆ ಹಾಕಿದೀವಿ, ನವೀನ್ ಎಲ್ಲ ನ್ಯೂಸಲ್ಲಿ ಬಂದ್ಬಿಡುತ್ತೆ, ನೀವು ದರ್ಶನ್ ಅವ್ರ ಆಪ್ತ ನವೀನ್ ಅಂತ ಸರ್. ಇದುವರೆಗೂ ದರ್ಶನ್ ಸರ್ ಆಗ್ಲಿ ಇಲ್ಲ ಬೇರೆ ಅವ್ರ ಆಪ್ತರಾಗ್ಲಿ ಯಾರು ನಮ್ ಕಾಂಟ್ಯಾಕ್ಟ್ ಇಲ್ಲ ಸರ್. ನಾನು ದರ್ಶನ್ ಸರ್ ಹೆಸರು ಹೇಳ್ಕೊಂಡಾಗ್ಲಿ ಇಲ್ಲ ಅರ್ಜುನ್ ಹೆಸರು ಹೇಳ್ಕೊಂಡಾಗ್ಲಿ ಯಾರ ಹತ್ರನೂ ದುಡ್ಡನ್ನ ಕೊಡಿ ಅಂತ ಇದುವರೆಗೂ ಒಂದು ಇದ್ರಲ್ಲೂ ಕೇಳಿಲ್ಲ ಸರ್. ಹಂಗೇನಾದ್ರು ಸಿಕ್ಕಿದ್ರೆ ನೀವು ಏನೈತೆ ನಿಮ್ನ ಮುಗಿಸಿ ಸರ್. ಮತ್ತೆ ಇದೇನಾಯ್ತು ಅಂದ್ರೆ ಲಾಸ್ಟಲ್ಲಿ ಬಂದು ಎಲ್ಲ ನ್ಯೂಸ್ ಮೀಡಿಯಾದಲ್ಲೂ ಇವ್ನು ಕಳ್ಳ, ಇವನು ದುಡ್ಡನ್ನ ಕಲೆಕ್ಟ್ ಮಾಡ್ತಾವನೆ, ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಬಿಟ್ಟವನೆ. ಇಲ್ಲಿ ಸರ್ ಒಂದಷ್ಟು ವ್ಯಕ್ತಿಗಳು ಪರ್ಸನಲ್ ಆಗಿ ಟ್ರಿಗರ್ ಮಾಡಿದ್ರು ಸರ್. ಈಗ ಯಾರು ವೈರಲ್ ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ನ್ಯೂಸ್ ಚಾನಲ್ ಒಂದಷ್ಟು ಆಂಕರ್ಗಳು ನಮ್ಗೆ ಪರ್ಸನಲಿ ಕ್ಲಾಶ್ ಇದ್ದಿದ್ರಿಂದ ಇದನ್ನ ಇನ್ನೂ ವೈರಲ್ ಮಾಡಿದ್ರು ಸರ್. ಇವ್ನು ಕಳ್ಳ, ಇವ್ನು ಈ ತರ, ಇವ್ನು ಕಳ್ತನ ಮಾಡೋಣ ಅಂತ ಸರ್. ಕೊನೆದಾಗ ನಾ ಹೇಳೋದಿಷ್ಟೇ ಸರ್, ನಾವ್ ಯಾವುದೇ ಕಳ್ತನ ಮಾಡಿಲ್ಲ. ಜನಗಳು ಹಾಕಿರೋ ದುಡ್ಡು ನಮ್ಮ ಹತ್ರ ಪ್ರೂಫ್ ಇದೆ. ಮತ್ತೆ ಅಲ್ಲಿ ಅರಣ್ಯ ಅಧಿಕಾರಿಗಳು ಮತ್ತೆ ಬೇರೆಯವ್ರು ಯಾರು ನಮ್ಮ ಹತ್ರ ಮಾತಾಡೋದು ಎಲ್ಲಕ್ಕೂ ಪ್ರೂಫ್ ಇದೆ. ನಾವು ಯಾವುದೇ ತರ ಅಕ್ರಮ ಮಾಡಿಲ್ಲ ಸರ್. ಇದರಲ್ಲಿ ನಾವು ಯಾರು ದುಡ್ಡು ತಿಂದಿಲ್ಲ, ಎಲ್ಲಕ್ಕೂ ಲೆಕ್ಕ ಇದೆ ನಮ್ಮ ಹತ್ರ. ಮುಂದೆ ಏನಾಗುತ್ತೆ ನೋಡವ ಸರ್. ಸರ್ ಫಸ್ಟ್ ಸರ್ ಗ್ರೂಪ್ ಕ್ರಿಯೇಟ್ ಆಗಿ ಗ್ರೂಪ್ ಇಂದ ನಮಗೆ ಬಂದಿರೋ ದುಡ್ಡು ಒಂದು 45,000 50,000 ರೂಪಾಯಿ ಬಂದಿದೆ ಸರ್. ಅವತ್ತು RF ಅವರು ಅವ್ರ ಬಚಾವಾಗಕ್ಕೆ ಸಲುವಾಗಿ ಸೋಷಿಯಲ್ ಮೀಡಿಯಾಗೆ ಮತ್ತೆ ನ್ಯೂಸ್ ಚಾನಲ್ಗಳಿಗೆ ತೋರ್ಸಕ್ ಸಲುವಾಗಿ 30,000 ನನ್ನ ಅಕೌಂಟ್ಗೆ ಹಾಕಿದ್ದಾರೆ. ಅದಿನ್ನು ಪೆಂಡಿಂಗ್ ಇದೆ ಸರ್. ಕಲ್ ಕೊಟ್ಟವ್ರನ್ನ ಕೇಳಿದ್ದಕ್ಕೆ ವಾಪಸ್ ಅವ್ರಿಗೆ ಸೆಂಡ್ ಮಾಡಿ ಅಂತ ಹೇಳ್ತಾರೆ. ಇದು ಆಲ್ರೆಡಿ ವೈರಲ್ ಆಗಿರೋದ್ರಿಂದ ವಾಪಸ್ ಸೆಂಡ್ ಮಾಡ್ಬಿಟ್ಟು ಪುನಃ ನಾವು ಸಿಕ್ಕಾಕೊಳ್ಳಕ್ಕಾಗಲ್ಲ ಸರ್. ಅದಕ್ಕೆ ನನ್ನ ಹತ್ರ ಇಟ್ಟಿದ್ದೀನಿ ಏನ್ ಮಾಡ್ಬೇಕು ಅಂತ ಕೇಳಕ್ಕೆ. ಒಂದು ಅವ್ರು ನಮ್ಗೆ ಕಳಿಸಿ ಅಂದ್ರೆ ಅವ್ರಿಗಾರು ಕಳಿಸ್ತೀವಿ, ಇಲ್ಲ ಅರಣ್ಯ ಇಲಾಖೆ ಅವ್ರು ನಮ್ಗೆ ಕಳಿಸಿ ಅಂದ್ರೆ ಅರಣ್ಯ ಇಲಾಖೆವ್ರಿಗೂ ಕಳಿಸ್ತೀವಿ ನಾವು. ಅದು ನಮ್ಮ ಹತ್ರ ಇದೆ ಸರ್. ಸರ್ ಆ ಥರ ಅಂತಲ್ಲ ಸರ್, ಅದನ್ನ ಪರ್ಮಿಷನ್ ಕೇಳ್ದ ಸರ್. ನಾವು ಹೋಗಿ ಕೇಳ್ದ ಸರ್, ತಡೆಗೋಡೆ ಕಲ್ಗಳು ಹಾಕತ್ತೀವಿ ಸರ್, ಸಮಾಧಿ ಹೋಗ್ದಿರೋ ಥರ ಅಂದಿದ್ದಕ್ಕೆ ಸರಿ ಹಾಕಳಿ ಕಲ್ತಾನೆ ತಾತ್ಕಾಲಿಕ ಅಷ್ಟೇ, ನಾವು ಯಾವತ್ತು ತೆಗ್ದಾಕಿದ್ರು ಅದಕ್ಕೆ ನೀವು ಒಪ್ಕೋಬೇಕು ಅಂದರು. ಸರಿ ಸರ್ ಆಯ್ತು, ನೀವು ಯಾವತ್ತು ಬೇಕಾದ್ರೂ ಕಿತ್ತು ಬಿಸಾಕಿ, ಇದ್ರ ಒಪ್ಪಿಗೆ ನಮಗಿದೆ ಅಂತ ಹೇಳಿದಕ್ಕೆ ಅಲ್ಲಿ ಸಿಮೆಂಟ್ ಯೂಸ್ ಮಾಡಬಾರ್ದು ನೀವು ತಾತ್ಕಾಲಿಕ ಅಂದ್ರೆ ಮತ್ತೆ JCB ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು. ಅದೇ ಥರ ನಾವು ಕಲ್ಗಳನ್ನ ತಗೋ ಇಳ್ಕಿ ಯಾವುದೇ JCB ತಗೋ ಹೋಗ್ದೇನೆ ನಾವೇ ಅಗ್ದು ಎಲ್ಲ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಸರ್. ಆ ಸ್ಟಾರ್ಟ್ ಮಾಡಿದಂಥ ಟೈಮಲ್ಲಿ ಬಂದು ತಡೆದ್ರು. ಏನಕ್ಕಂದ್ರೆ ಅದ್ರ ಹಿಂದಿನ ದಿನ ಒಂದು ವಾರ 1-2-3 ದಿನದಿಂದನೇ ವೈರಲ್ ಆಗ್ಬಿಟ್ಟಿತ್ತು, ದರ್ಶನ್ ಸರ್ ಕಲ್ ಕಳಿಸ್ತವ್ರೆ ಅಂತ. ಅದು ಯಾರು ಅಪ್ಲೋಡ್ ಮಾಡೋದು ಏನು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬೇರೆ ಯಾರೋ ಒಬ್ರು ಹಿಂಗೆ ಬರ್ದವ್ರೆ, ನಮಗೆ ಬೇರೆ ಕಡೆಯಿಂದ ದುಡ್ಡು ತರ್ಸ್ಕೊಂಡು ನಾವು ಕಲ್ಲನ್ನ ಹಾಕೋ ಅಷ್ಟು ಅವಶ್ಯಕತೆ ಇಲ್ಲ, ನೀವು ಹೊರಟ್ಬಿಡಿ ಅಂತ ನಮ್ಮನ್ನ ಕಳಿಸ್ಬಿಟ್ರು ಸರ್ ವಾಪಸ್ಸು. ದರ್ಶನ್ ಹೆಸರು ನಾ ಎಲ್ಲೂ ಹೇಳಿಲ್ಲ ಸರ್. ಇದುವರೆಗೆ ಯಾವ ಸೋಷಿಯಲ್ ಮೀಡಿಯಾದಲ್ಲಾಗಲಿ ವಾಟ್ಸಪ್ ಗ್ರೂಪಲ್ಲಾಗಲಿ ದರ್ಶನ್ ಸರ್ ಸಪೋರ್ಟ್ ಮಾಡೋರು ಅವ್ರ ಕಡೆಯವರು ಅಂತ ಹೇಳಿದ್ದೀನಿ ಹೊರತು ದರ್ಶನ್ ಸರೇ ಬಂದು ನಮ್ಗೆ ಸಪೋರ್ಟ್ ಮಾಡವ್ರೆ ಇಲ್ಲ ಅವರೇ ನಮ್ಮ ಕಾಂಟ್ಯಾಕ್ಟ್ ಅಲ್ಲ ಅವರೇ ಅವ್ರು ನಮ್ಮ ಟಚಲ್ಲಿ ಅವರೇ ಅಂತ ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಹೇಳಿಲ್ಲ ಸರ್. ಅವ್ರು ನಮ್ಗೆ ಟಚಲ್ಲೂ ಇಲ್ಲ ಸರ್. ಕಲ್ ಕಳಿಸಿ ಅದು ಸರ್. ಅವ್ರ ಹುಡುಗ ಒಬ್ರು, ಅವ್ರ ಹುಡುಗ ಅಂತ ಅವ್ರ ಫ್ಯಾನ್ ಅಂತ ಹೇಳ್ಕೊ ಬಂದ್ರು ಸರ್. ಅವರೇ ಕಳಿಸಿರೋದು. ಕಲ್ಲನ್ನ ತಗೊಂಡೋಗಿ ಹಾಕಿ ಅಂತ ಕಳಿಸವ್ರೆ ಅಂದ್ಬಿಟ್ಟು ಕಲ್ಲನ್ನ ತಂದು ಕೊಟ್ಟರು ಸರ್ ಅವರು. ಇಲ್ಲ ಸರ್, ಕಲ್ಲೇನು ಪರ್ಚೇಸ್ ಮಾಡಿಲ್ಲ ಸರ್, ಅವರೇ ತಂದು ಕೊಟ್ಟಿದ್ರು ಸರ್. ನಮ್ದೇ ಸರ್ ಅವತ್ತು ಕಲ್ಲು ಹಂಗೆ ಇದೆ. ಪ್ಲಸ್ ಅವತ್ತು ಕಲ್ಲು ಹಾಕ್ಬೇಕಾದ್ರೆ ಸರ್ ಅಲ್ಲಿ ಕೆಲಸಗಾರರು ಏನು ಬಂದಿದ್ರು ಅವ್ರಿಗೆ ಮತ್ತೆ ಊಟ ತಿಂಡಿ ಖರ್ಚಾಗಿದೆ ಸರ್. ಅವತ್ತು ಒಂದು 7,000-8,000 ರೂಪಾಯಿ ಖರ್ಚಾಗಿದೆ ಸರ್ ಅಷ್ಟೇ. ಅದು ಬಿಟ್ಟು ಎಲ್ಲ ಇದೆ ಸರ್ ನಮ್ಮ ಹತ್ರನೇ. ಅಲ್ಲಿ ಸರ್ ಸಕಲೇಶ್ಪುರದವ್ರು ಒಬ್ರು ಯಾರೋ ಸಾಗರ್ ಜನಕೇರ್ ಅಂತ ಸರ್, ಅವರು ತುಂಬಾ ಪಬ್ಲಿಸಿಟಿ ಹುಚ್ಚು ಅನ್ಸುತ್ತೆ ಅವ್ರಿಗೆ. ನಾವು ಕಲ್ಲನ್ನ ತಗೊಂಡಾಗ ಹಾಕಿ ಆಗಿದ್ದ ದಿನ ಏನು ಮಾಡಿದ್ರು, ಫುಲ್ ಪಬ್ಲಿಸಿಟಿಗೆ ಬಂದರು. ಪಬ್ಲಿಸಿಟಿಗೆ ಬಂದಾಗ ನಾನು ಫೋನ್ ಮಾಡಿದೆ, ಏನಕ್ಕೆ ಈ ಥರ ಎಲ್ಲ ವೀಡಿಯೋ ಮಾಡಿದ್ದೀರಾ, ಇದರಿಂದ ನೀವು ಸ್ವಲ್ಪ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾರೆ. ಇಲ್ಲಿ ದರ್ಶನ್ ಸರ್ ಏನಕ್ಕೆ ಅಂದರೆ ಸರ್, ದರ್ಶನ್ ಸರ್ ಹೆಸರು ಎತ್ತಿದ್ರೆ ಸ್ವಲ್ಪ ಇದಾಗ್ಬಿಡ್ತೀವಿ, ಫೇಮಸ್ ಆಗ್ಬಿಡ್ತೀವಿ ಅನ್ನೋ ಹುಚ್ಚು. ನಾನು ಅವ್ರ ಬಗ್ಗೆ ಸುಮಾರು ಕಡೆ ವಿಚಾರಿಸಿದ್ದೀನಿ. ಅವ್ರಿಗೆ ಹೇಳಿದೆ, ಸರ್ ನೀವು ಹಿಂಗೆಲ್ಲ ಮಾಡ್ತಿದ್ರಲ್ವಾ, ಒಂದ್ಸಲ ನಿಮ್ಮ ವೀಡಿಯೋಗೆ ಬರ್ತಿರೋ ಕಮೆಂಟ್ಸ್ಗಳನ್ನ ನೋಡಿ ಸರ್, ಒಬ್ರು ವ್ಯಕ್ತಿತ್ವ ಗೊತ್ತಾಗುತ್ತೆ. ಈಗ ನನ್ಗೆ ಹೇಳ್ತಿದ್ರೆ ನೀವು ಬಂದು ಅಗದ್ಬಿಟ್ರು, ಸಮಾಧಿ ಆಗಿದ್ರು, ದಂತ ಎತ್ಕೋಗಕ್ಕೆ ಬಂದರು ಅಂತ. ದಂತ ಎತ್ಕೋಗಕ್ಕೆ ಬರೋರು JCB ತಗೊಂಬಂದು ಅಗದ್ಬಿಟ್ಟು ಎತ್ಕೋಯ್ತಾರೆ. ನಾವು ಪಿಕಾಸಿ ಗುದ್ಲಿ ತಗೊಂಬಂದು ಅಗಿತಿರ್ಲಿಲ್ಲ. ಸ್ಮಾರಕ ನಿರ್ಮಾಣ ಆಗಬೇಕಾಗಿತ್ತು, ನಿರ್ಮಾಣ ಮಾಡೋಕ್ಕೆ ಬಂದೋ, ತಡೆದ್ರು, ನಮ್ಮ ಪಾಡಿಗೆ ನಾವು ಓದೋ. ಇದನ್ನು ನೀವು ಅಡ್ವಾಂಟೇಜಾಗಿ ತಗೊಂಡು ಈ ದರ್ಶನ್ ಸರ್ ಮೇಲೆ FIR ಆಗಬೇಕು ಅಂತ ನೇಮ್ ಫೇಮಸ್ ಆಗೋಕ್ಕೆ ಸಲುವಾಗಿ ನೀವು ಹಿಂಗೆ ಮಾಡ್ತಿದ್ದೀರಲ್ಲ ಅಂತ ನಂದಿದ್ದಕ್ಕೆ ಅವರು ಸಕಲೇಶ್ಪುರನೇ ಹೆಸರು ತಂದರು. ಯಾಕಂದರೆ ಅಲ್ಲಿ ಜನಗಳನ್ನ ನಮ್ಮ ಮೇಲೆ ಟ್ರಿಗರ್ ಮಾಡೋಕ್ಕೆ. ನಾವು ಸಕಲೇಶ್ಪುರದಲ್ಲಿರೋರು ನಾವು ಮಾಡ್ತಿದ್ದೋ, ನೀನು ಯಾಕೆ ಬಂದೆ ಅಲ್ಲಿಂದ ಅಂತಂದರು. ಅದಕ್ಕೆ ನಾನಂದೆ, ಸಕಲೇಶ್ಪುರದಲ್ಲಿರೋರಾಗಿದ್ದರೆ ಮಾಡಬೇಕಾಗಿತ್ತು ಇಷ್ಟು ದಿನ. ನಾವು HD ಕೋಟೆಯಿಂದ ಬಂದು ಇಲ್ಲಿ ಮಾಡೋ ತನಕ ನೀವು ಇರ್ತಿರ್ಲಿಲ್ಲ. ಸ್ವಲ್ಪ ನಾವೇನೋ ಮಾಡಿದ್ದೀವಿ ಸಮಾಧಿ ಉಳಿಸೋಕ್ಕೆ, ಅದಕ್ಕೆ ನೀವು ಸಹಕಾರ ಮಾಡಿ, ದಯವಿಟ್ಟು ಇದು ಕಡ್ಡಿಯಾಡಿಸ್ಬೇಡಿ ಅಂತ ಹೇಳಿದಕ್ಕೆ ಅವ್ರು ನನ್ನ ಮೇಲೆ ಪರ್ಸನಲ್ ಆಗಿ ಟ್ರಿಗರ್ ಆದರು ಸರ್. ಆಗೇನಾಯಿತು, ದರ್ಶನ್ ಸರ್ ಕೊಟ್ಟಿರೋ ಕಲ್ಗೆ ಅಮೌಂಟ್ ವಾಪಸ್ ಕೊಟ್ಟರು ಅಂತ ಬಂದಾಗ ಅವ್ರು ಉಲ್ಟಾ ಆದರು. ದರ್ಶನ್ ಸರ್ ಬಗ್ಗೆ ವಿಡಿಯೋ ಮಾಡಿದ್ರು ಫಸ್ಟು, ಆಮೇಲೆ ಉಲ್ಟಾ ಆದರು. ಈಗ ನೆಕ್ಸ್ಟ್ ಟಾರ್ಗೆಟ್ ಮಾಡೋದು ನನ್ನೇ. ನವೀನ್ ಹಿಂಗೆ ಮಾತಾಡ್ಬಿಟ್ಟು ನನ್ನ ಜೊತೆ ಅದು 30 ನಿಮಿಷ ಕನ್ವರ್ಸೇಷನ್ ನನ್ನ ಹತ್ರ ಐತೆ ಸರ್. ನಾನು ಯಾವುದೇ ತಪ್ಪನ್ನ ಅವ್ರ ಹತ್ರ ಮಾತಾಡಿಲ್ಲ. ನಾನು ಕೇಳಿದ್ದೀನಿ, ಹಿಂಗೆಲ್ಲ ಹೇಳಿದಿರಲ್ಲ ಸರ್, ಇದಕ್ಕೆ ಸರಿಯಾಗಿ ಮಾತಾಡಬೇಕು ನೀವು, ಸುಮ್ಮನೆ ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದೆ ಅಂದ್ಬಿಟ್ಟು ಈ ಥರ ಎಲ್ಲ ಬಂದು ಹಿಂಗೆ ಮಾಡಬಾರ್ದು ಸರ್ ಅಂತ ಹೇಳಿದಕ್ಕೆ ಪರ್ಸ್ನಲ್ ಏನಾರ ಟಾರ್ಗೆಟ್ ಮಾಡಿದ್ರು ಸರ್. ಅದಾದಮೇಲೆ ವೀಡಿಯೋ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಅವ್ನು ಲೋಫರ್ ಅಂದರು ಸರ್. ಆ ಲೋಫರನ್ನು ಅಧಿಕಾರ ಯಾರು ಕೊಟ್ಟರು ಗೊತ್ತಿಲ್ಲ, ಕಳ್ಳ ಅವನು,
ಅವ್ನ ಕೈಲಿ ಆಗ್ದೇನೆ ಹಿಂಗೆ ಆನೆ ಹೆಸರು ಸತ್ತೋಗಿರೋ ಆನೆ ಹೆಸರು ಹೇಳ್ಕೊಂಡು ಸರ್ 11 ಬಾರಿ ಅಂಬಾರಿ ಓದಿತ್ತು ಅಂತ ಹೇಳ್ತಾರೆ ಸರ್ ಅವರು. ಅರ್ಜುನ ಯಾವತ್ತರ 11 ಬಾರಿ ಅಂಬಾರಿ ಓದಿತ್ತ ಸರ್. ನಾವು ಅದನ್ನ ಕೇಳಿದ್ರೆ ನಿಮ್ಗೆ ಅದೆಲ್ಲ ಯಾಕೆ ಮತ್ತೆ ಸರ್ ಹೇಳ್ತಾರೆ ಕಾಡಾನೆ ಎತ್ತ ನಿಂತ್ಕೊಂಡು ಫೋಟೋ ತೆಗೆದ್ಬಿಟ್ಟರು ನೀವು ಅಂತ. ಏನ ಸರ್? ಹಾಂ ಸರ್ ಕೊಟ್ಟಿದ್ರು ಸರ್. ಕಲ್ಲು ಹಾಕಳಿ ಅಂತ ಹೇಳಿದ್ರು ಸರ್. ರಿಟರ್ನ್ ಏನಿಲ್ಲ ಸರ್. ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಜಸ್ಟ್ ತಾತ್ಕಾಲಿಕ ಅಲ್ವಾ, ನಾವು ಯಾವತ್ತು ಬೇಕಾದ್ರೂ ಕಿತ್ತಾಕ್ತೀವಿ, ಅದಕ್ಕೆ ನಿಮ್ಮ ಇದೇನೋ ಇದಿಲ್ಲ ಅಬ್ಜೆಕ್ಷನ್ ಸರ್. ಫಸ್ಟ್ ಅಲ್ಲಿ ಹೋದಾಗ RF ಅವರು ಎಲೆಕ್ಷನ್ಗೆ ಅಂತ ಹೊಂಟೋಗಿದ್ರು ಸರ್. ಆ ಟೈಮಲ್ಲಿ ಡೇಟ್ ಅವತ್ತು 8ನೇ ತಾರೀಕು ಎಲೆಕ್ಷನ್ಗೆ ಅಂತ ಹೋಗಿದ್ರು. ಅವ್ರಿಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲಿ ಅಷ್ಟಿಗೆ DF ಹತ್ರ ಹೋಗಿ ಅಂತ ಹೇಳಿದ್ರು ಸರ್. ಅಲ್ಲಿ ರೈಟ್ರ್ ಒಬ್ರು ಇದ್ದಾರೆ, DF ಹತ್ರ ಹೋಗ್ಬಿಡಿ, ಅವ್ರ ಹತ್ರ ಪರ್ಮಿಷನ್ ಸಿಗ್ಬೋದು ಅಂತ. ನೀವು ಅಷ್ಟು ದೂರದಿಂದ ಬಂದಿದ್ದಾರೆ, DF ಹತ್ರನೇ ಹೋಗಿ ಅಂತಂದ್ರು. ನಾವು DF ಸಾಹೇಬ್ರ ಹತ್ರ ಹೋಗಕ್ಕೆ ರೆಡಿ ಇರ್ಬೇಕಾರೆ ಅಲ್ಲಿ ಇನ್ನೊಬ್ರು ಹೇಳಿದ್ರು, ಇಲ್ಲಿ ACF ಸಾಹೇಬ್ರು ಇಲ್ಲಿಗೆ ಬರ್ತಾರೆ, ಇವತ್ತು ಆಫೀಸ್ಗೆ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡೋರೆ, ವೆಯ್ಟ್ ಮಾಡಿ, ಅವ್ರ ಹತ್ರನೇ ಕೇಳಿ ನೋಡಿ ಸಾಕು ನೀವು ಅಂತಂದ್ರು. ACF ಸಾಹೇಬ್ರು ಬಂದಾಗ ಏನು ಮಾಡೋದು, ನಮ್ಮ ಆನೆ ಮಾತ್ರ ವಿನೋರು ಇದ್ರು ಸರ್. ಹಿಂಗೆ ಆನೆ ಹಿಂಗೆ ಸತ್ತೋಯ್ತು ಸರ್, ಅವತ್ತಿಂದ 50 ಗಂಟೆ ನಾವು ಬರೋಕ್ಕಾಗಿರಲಿಲ್ಲ. ಈ ಮಳೆಗಾಲ ಸ್ಟಾರ್ಟ್ ಆದರೆ ಸಮಾಧಿ ಕೊಚ್ಕೋಯ್ತೆ, ಇದಕ್ಕೊಂದು ತಾತ್ಕಾಲಿಕ ನಿರ್ಮಾಣ ಮಾಡಬೇಕು ಅಂತ ನಾವು ನಮ್ಮ ಹುಡುಗರೆಲ್ಲ ಬಂದಿದ್ದೀವಿ, ಅದಕ್ಕೊಂಚೂರು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಅಲ್ಲಿಗೆ ಒಬ್ರು ಮೇಡಮ್ ಇದ್ರು, ಅವರು ACF ಟ್ರೈನಿಂಗ್ ಬಂದಿದ್ರಂತೆ. ಈಗ ಅವ್ರು ಕರೆದ್ರು ಅವ್ರನ್ನ, ಇವರು ಹುಡುಗರೇನೋ ಹಿಂಗೆ ಮಾಡ್ಬೇಕು ಅಂತ ಬಂದವ್ರೆ. RF ಅವ್ರು ಬಂದಾಗ ಹೇಳಿ ನಾನು ಪರ್ಮಿಷನ್ ಕೊಟ್ಟೆ ಅಂತೇಳಿ, ಏನಿಲ್ಲ ಹಾಕಳ್ಳಿ ಕಲ್ತಾನೆ, ನಾವು ಯಾವತ್ತು ಬೇಕಾದ್ರೂ ಕಿತ್ತಾಕ್ತೀವಿ, ಅದನ್ನ ಅವರು ಒಪ್ಕೊಂಡವ್ರೆ. ಅದು ಕಿತ್ತಾಕ್ದಂಗೆ ಏನು ಕಿರಿಕ್ ಮಾಡಲ್ಲ ಅವರು, ನಮ್ಮ ಹುಡುಗರೇ ಅಲ್ವಾ, ಮಾಡಿ ಅಂತ ಅವ್ರು ಹೇಳಿದ್ರು ಸರ್. ಅದಾದಮೇಲೆ ಮೇಡಮ್ ನಂಬರ್ನು ತಗೊಂಡು ಬಂದೆ ನಾನು. ಪರ್ಮಿಷನ್ ಕೊಟ್ಟವ್ರಲ್ಲ ಅಂದ್ಬಿಟ್ಟು RF ಅವ್ರಿಗೂ ಫೋನ್ ಮಾಡಿದೆ ಸರ್, ಹಿಂಗೆ ಪರ್ಮಿಷನ್ ಕೊಟ್ಟವ್ರೆ ಸರ್, ಕಲ್ಲು ಹಾಕ್ತೀವಿ ಸರ್. ರಿಕ್ವೆಸ್ಟ್ ಮಾಡಿದೆ ನಾನು, ಸರ್ ಸಿಮೆಂಟ್ ಹಾಕೋಕ್ಕೆ ಒಂದು ಮಾಡಿಕೊಡಿ ಸರ್ ದಾರಿನ, ಏನಕ್ಕೆ ಮಳೆ ಊದ್ರೆ ಕಲ್ಲು ನಿಲ್ಲಲ್ಲ ಅಂದಿದ್ದಕ್ಕೆ ಅವರು ಕಲ್ಲಾದರೆ ಯೂಸ್ ಮಾಡ್ಕೊಳ್ಳಿ, ಸಿಮೆಂಟ್ ಯೂಸ್ ಮಾಡೋಕ್ಕೆ ನಾನು ಕೊಡಲ್ಲ ಪರ್ಮಿಷನ್ನ. ಹಂಗಂದ್ರೆ ಸಿಮೆಂಟ್ ಯೂಸ್ ಮಾಡಬೇಕು ಅಂದರೆ ನೀವು ರಿಟರ್ನಲ್ಲಿ ತಗೊಬನ್ನಿ, ರಿಟರ್ನಲ್ಲಿ ತಗೊಂಡ್ಬಿಟ್ಟು RCC ಬಿಲ್ಡಿಂಗ್ಗೆ ಕಟ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಅಭಿಮಾನಕ್ಕೆ ನಾನು ನಿಮ್ಮ ಅಭಿಮಾನ ಏನಿದೆ ಅದಕ್ಕೆ ನಾನು ಒಪ್ಕೋತೀನಿ, ಮಾಡಿ ಅಂತ ಹೇಳಿದರು. ಅದಾದ್ಮೇಲೆ ಅವ್ರು ಹೇಳಿದ್ಮೇಲೆ ನಾವು ಇನ್ನು ಫೋನ್ ಮಾಡಿಲ್ಲ ಸರ್. 2 ಸಲ ಫೋನ್ ಮಾಡಿದೆ. ನಾವು ಹೋಗಿದ್ದು ಭಾನುವಾರ ಸರ್, ಬುಧವಾರನೇ ಫೋನ್ ಮಾಡಿದೆ, ಹಿಂಗೆ ಭಾನುವಾರ ಬರ ಹಿಡಿಯೋದಿಲ್ಲ ಅಂತ. ಫೋನ್ ಕನೆಕ್ಟ್ ಆಗಲಿಲ್ಲ ಅವ್ರಿಗೆ, 3 ಸಲ ಕನೆಕ್ಟ್ ಆಗಲಿಲ್ಲ. ಓದೋ ಕಲ್ಲೆಲ್ಲ ಹೇಳಿಕೆ ಸ್ಟಾರ್ಟ್ ಮಾಡಿದೆ ಸರ್. ಒಂದು 7:15 ಅಷ್ಟೊತ್ತಿಗೆ ಹೋಗಿದ್ದೋ, 7:30 8 ಗಂಟೆ ಆಗಿತ್ತು ಸರ್. ಅಲ್ಲಿ ಹೋಯ್ತಿರ್ಬೇಕಾದ್ರೆ ಗಾಡಿ ಉತ್ಕತ್ತು, ಆಲ್ಮೋಸ್ಟ್ ಅಲ್ಲಿ ಹೋಗಿ ತಲುಪೋ ಗಂಟೆ 8:30 9 ಗಂಟೆ ಆಗೋಗಿದೆ ಸರ್. ಕಲ್ಲೆಲ್ಲ ಇಳಿಕಿ ನಾವು ಅಗಿಬೇಕಾರೆ ಕಲ್ಲು ನೆಡವ ಅಂದ್ಬಿಟ್ಟು ಬಂದು ಅರಣ್ಯ ಇಲಾಖೆ ಅವ್ರು ತಡೆದ್ರು ಸರ್. ತಡೆದಾಗ ಏನು ಮಾಡಿದೆ, ನಾನು ಫೋನ್ ಮಾಡಿದೆ ಅಲ್ಲೇ ಮೇಡಮ್ಗೆ, ಮೇಡಮ್ ಇದನ್ನ ಹೆಲ್ಪ್ ಮಾಡ್ತಾರೆ ನಿಮಗೆ ಅಂತ ಹೇಳಿದ್ರಲ್ಲ, ಅವರು ಡೈರೆಕ್ಟ್ ಮಾಡಿದೆ ACF ಸಾಹೇಬ್ರಿಗೆ ಇಷ್ಟು ಬೇಗ ಫೋನ್ ಮಾಡೋದು ಬೇಡ ಅಂದ್ಬಿಟ್ಟು. ಅವ್ರಂದ್ರು ಹೇಳಿದ್ದಾರೆ ಕಲ್ಲು ಹಾಕಳ್ಳಿ ಬಿಡಿ ಅಂತ ಅವ್ರು ಹೇಳಿದ್ರು. ಆಗ ಪುನಃ ಕಲ್ಲು ಇಳ್ಬೇಕಾರೆ ಫಾರೆಸ್ಟ್ರು ಬಂದರು. ಫಾರೆಸ್ಟ್ರು ಬಂದ್ಬಿಟ್ಟಿಲ್ಲ ತಡೀರಿ ಸ್ವಲ್ಪ ಅಂತಂದ್ರು. ಆಗ ACF ಸಾಹೇಬ್ರಿಗೆ ಅಲ್ಲೇ ಫೋನ್ ಮಾಡಿದೆ ಸರ್, ಹಿಂಗೆ ತಡೀತಾವ್ರೆ ಅಂದಿದ್ದಕ್ಕೆ. ಇರಲಿ ಬಿಡಿ ಹಾಕಳ್ಳಿ ಅಂತ ಹೇಳಿದ್ರು ಸರ್. ಮೊನ್ನೆ ಒಂದು ವೀಡಿಯೋ ವೈರಲ್ ಮಾಡೋರು, ಅದರಲ್ಲೂ ಅದು ಮೆನ್ಷನ್ ಆಗಿದೆ, ಇರಲಿ ಬಿಡಿ ಹಾಕಳ್ಳಿ ಅಂತ ಅವ್ರು ಹೇಳಿದ್ರು. ಹಾಕಳ್ಳಿ ಅಂತಂದಾಗ ನಾವು ಆಗ ಇವ್ರಂದ್ರು ACF ಅವರೇ ಪುನಃ ಫೋನ್ ಮಾಡಿ ಫಾರೆಸ್ಟ್ ಏನೋ ಜಾಗ ನೋಡ್ಬೇಕಂತೆ, ಅವರು ಬರಲಿ, ಅವ್ರು ಬಂದಾಗ ಅವ್ರ ಸಮ್ಮುಖದಲ್ಲಿ ಹಾಕಿ ನೀವು ಅಂತ ಹೇಳಿದ್ರು. ಆಗ ನಮ್ಮ RF ಸಾಹೇಬರು ಬಂದ್ಬಿಟ್ಟು ಏನು ಮಾಡಿದ್ರು, ಇದು ಬೇರೆ ಸ್ಮಾರಕ ಏನೈತೆ ಬೇರೆ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಐತೆ, ಏನು ಪ್ಲ್ಯಾನು ಗೊತ್ತಿಲ್ಲ, ಆಲ್ರೆಡಿ ಜಾಗ ಎಲ್ಲ ನೋಡ್ಕೊ ಹೋಗಿದ್ದಾರೆ, ಗೌರ್ಮೆಂಟ್ ಕಡೆಯಿಂದ ಆಗ್ಬೋದು, ದಯವಿಟ್ಟು ಬೇಡ ಇದು ಕಟ್ಲೇಬೇಡಿ ಹೋಗ್ಬಿಡಿ ಅಂತಂದರು. ಆಗ DCF ಸಾಹೇಬ್ರಿಗೆ ಫೋನ್ ಮಾಡಿಕೊಟ್ರು. ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ದಯವಿಟ್ಟು ಹಿಂಗೆ ತಗೊಂಬಂದ್ಬಿಟ್ಟಿದ್ದೀವಿ, ACF ಸಾಹೇಬ್ರು ಹೇಳಿದಕ್ಕೆ ಅದು ತಗೊಂಬಂದಿದ್ದೋ, ಕಟ್ಟಬೇಕು ಅಂತ ಅನ್ಕೊಂಡಿದ್ದೀವಿ ಸರ್, ತಡೀತವ್ರೆ, ದಯವಿಟ್ಟು ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಇಲ್ಲ ಆಗಲ್ಲ ಕಣಪ್ಪ, ನಾವು ಮಾಡ್ತಿದ್ದೋ, ಮೊನ್ನೆ ಯಾರೋ ಒಬ್ಬರು ಸ್ಟಾರು ಸ್ಟೇಟ್ಮೆಂಟ್ ಕೊಟ್ಬಿಡೋರು ಪೇಪರ್ಲಿ, ನಾವು ಕಲ್ಲು ಕಳಿಸ್ತಿದ್ದೀವಿ ಅಂತ, ಬೇರೆ ಯಾರು ಕಲ್ಲು ಅವಶ್ಯಕತೆ ನಮಗಿಲ್ಲ, ನೀವು ನಿಮ್ಮ ಕಲ್ಲೇನೈತೆ ತಗೊಂಡೋಗಿ ಅಂತಂದ್ರು ಸರ್. ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡ್ದೆ, ಸರ್ ಆಲ್ರೆಡಿ 5 ಟನ್ ಕಲ್ಲು ಅದು, ಅದನ್ನು ನಾವು ಪುನಃ ಅನ್ಲೋಡ್ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ, ಇಲ್ಲೇ ಇರಲಿ ಸರ್, ಬೇಕಾದ್ರೆ ನಿಮ್ಮ ಅರಣ್ಯ ಇಲಾಖೆಗೆ ಏನಾದ್ರು ಇದು ಯೂಸ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸೈಡಿಗೆ ತಳ್ಬಿಡಿ ಸರ್, ಏನು ಸಮಸ್ಯೆ ಇಲ್ಲ ಅಂದ್ಬಿಟ್ಟು ನಾವು ಬಂದ್ಬಿಟ್ಟೋ ಸರ್. ಬಂದಾಗ ಏನು ಮಾಡಿದ್ರು, ಕರೆದ್ರು ಪುನಃ ಬನ್ನಿ ಅಂತ RF ಅವ್ರ ಆಫೀಸ್ ಹತ್ರ ಹೋದೋ ಸರ್. ನೀವು ಒಬ್ಬರೇ ಬಾ ಅಂತಂದ್ರು. ಇಲ್ಲ ಸರ್ ನಮ್ಮ ಕಡೆ ಯಾರು ಹುಡುಗಿರೋದು ನಾವೆಲ್ಲ ಬರ್ತೀವಿ ಅಂದ್ಬಿಟ್ಟು 4 ಜನ ಕಾರಲ್ಲಿ ಹೋದಾಗ ಏನು ಮಾಡಿದ್ರು, ಯಾವುದೇ ರೆಕಾರ್ಡ್ ಮಾಡ್ಕೊಬೇಡಿ, ರೆಕಾರ್ಡಿಂಗ್ ಐತೆ ಸರ್ ಅನ್ನೋದು, ಯಾವುದೇ ರೆಕಾರ್ಡ್ ಮಾಡ್ಕೊಬೇಡಿ ಅಂತಂದ್ಬಿಟ್ಟು ಮಾತಾಡಿದ್ರು. ನಿಮ್ಮ ಅಭಿಮಾನ ನನಗೇನು ಖುಷಿ ಆಯಿತು, ಇಷ್ಟು ಬೇಗ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ, ಎಷ್ಟು ದೂರದಿಂದ ಬಂದಿದ್ದೀರಾ ಅಂದರು. ನಾವು ಅವ್ರು ಬೆಂಗಳೂರಿಂದ ಬಂದಿದ್ದಾರಲ್ಲ ಸಂಪತ್ತು ಸರ್, ಬೆಂಗಳೂರಿಂದ ಬಂದಿದ್ದೀವಿ ಅಂತ ಹೇಳಿದ್ದಕ್ಕೆ ಅಷ್ಟು ದೂರದಿಂದ ಬಂದಿದ್ದೀರಾ, ಇವತ್ತು ಇಲ್ಲೇ ಉಳ್ಕೊಳ್ಳಿ, ನಾಳೆ ಸಮಾಧಿ ಕೆಲಸ ಏನೈತೆ ಮುಗಿಸ್ಬಿಟ್ಟು ಹೊಂಟೋಗ್ಬಿಡಿ ನೀವು ಅಂತಂದರು. ಅದಕ್ಕೆ ನಾವು ಅಂದ ಸರ್ ಆಲ್ರೆಡಿ 2 ದಿನ ಭಾನುವಾರ ಮತ್ತು ಸೋಮವಾರ 2 ದಿನ ರಜೆ ಹಾಕಿರೋದ್ರಿಂದ ನಮ್ಗೆ ಪರ್ಮಿಷನ್ ಕೊಡಲ್ಲ, ನಾವೇನೈತೆ ಸರ್ ಸೋಮವಾರ ಬಂದು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ನಾವು ಹೇಳ್ದೋ. ಅದಕ್ಕೆ ಕಲ್ಲು ತಂದಿರೋದಕ್ಕೆ ನೀವು ಅಮೌಂಟ್ ಇಸ್ಕೊಬಿಡಿ ಅಂದರು. ದಯವಿಟ್ಟು ಬೇಡ ಸರ್, ಯಾಕಂದರೆ ಇದು ಬೇರೆಯವ್ರು ಕೊಟ್ಟಿರೋ ಕಲ್ಲು, ಅದೇನಾಗೈತೆ ಅಮೌಂಟು ಏನು ಆಯ್ತಾ ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ, ಕಲ್ಲು ತಂದು ಕೊಟ್ಟಿರೋರನ್ನ ಒಂದು ಪರ್ಮಿಷನ್ ಕೇಳ್ಕೊಂಡು ಈಸ್ಕೋಬೇಕಾ ಬೇಡವ ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ದೆ ಅವ್ರಿಗೆ. ಅವರಂದ್ರು ನಾವು ಗುರುವಾರನೇ ಕೆಲಸ ಸ್ಟಾರ್ಟ್ ಮಾಡವ ಅಂದ್ಕೊಂಡಿದ್ದೀವಿ ಅಂದರು. ಬೇಡ ಸರ್ ನಾವು ಬರ್ತೀವಿ, ಬಂದು ನಾವು ಕೈ ಜೋಡಿಸ್ತೀವಿ ಸರ್ ಕೆಲಸಕ್ಕೆ ಅಂದಿದ್ದಕ್ಕೆ. ಆಯಿತು ನೀವು ಭಾನುವಾರ ಬನ್ನಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಸಿಬ್ಬಂದಿಗಳು ಸಪೋರ್ಟ್ ಮಾಡ್ತಾರೆ, ಸ್ಮಾರಕ ಏನೈತೆ ಮುಗಿಸ್ಕೊಳ್ಳಿ ಅಂತ ಅವ್ರು ಹೇಳಿದ್ರು ಅವತ್ತು. ಸರ್ ನೆಕ್ಸ್ಟ್ ಅಂದರೆ ಈಗ ಅಮೌಂಟ್ ಕಲೆಕ್ಟ್ ಮಾಡಿದ್ದೇನೆ, ಕೋಟಿಗಟ್ಟಲೆ ಮಾಡ್ಕೊಬಿಟ್ಟವನೆ ಅಂತ ಒಂದಷ್ಟು ಕೊಟ್ಟವ್ರೆ, ಕಳ್ಳ ಇವನು, ಆನೆ ಮುಂದೆ ಪೋಸ್ ತಗೊಬಿಟ್ಟವನೆ, 11 ಬಾರಿ ಅಂಬಾರಿ ಹೊರ್ತು ಅದೆಲ್ಲ ಸರ್. ಹಾಂ ಸರ್, ಅದೇ ಸರ್, ಅಷ್ಟೇ ಸರ್. ನಾವು ಇಲ್ಲಿ ದರ್ಶನ್ ಹೆಸರು ಸರ್ ಹೆಸರನ್ನಾಗಲಿ ಅರ್ಜುನ್ ಹೆಸರನ್ನಾಗಲಿ ಯೂಸ್ ಮಾಡ್ಕೊಂಡು ಹಣ ಮಾಡಕ್ಕೆ ಬಂದಿಲ್ಲ ಸರ್. ಹಣ ಮಾಡಕ್ಕೆ ಬರೋದಾಗಿದ್ರೆ ಸರ್ ಸುಮಾರು NIA ಕಂಪ್ನಿಗಳೇ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಸರ್. ಕೆಲವರು ನಾವು ಎಷ್ಟು ಲಕ್ಷ ಬೇಕಾದ್ರೂ ನಾವು ಕೊಡ್ತೀವಿ, ಸ್ಮಾರಕ ನಿರ್ಮಾಣ ಮಾಡಿ ಅಂತಲೇ ಹೇಳಿದ್ರು ಸರ್. ಪ್ರೂಫ್ ನನ್ನ ಹತ್ರನೇ ಇದೆ. ನಾವು ಅಮೌಂಟ್ ತಗೊಳಕ್ಕೆ ಬಂದಿಲ್ಲ, ಇಲ್ಲಿ ತಾತ್ಕಾಲಿಕ ಸ್ಮಾರಕ ನಿರ್ಮಾಣ ಮಾಡೋಕೆ ಅಷ್ಟೇ ಬಂದಿರೋದು. ಹಂಗಂದ್ರೆ ಪರ್ಮಿಷನ್ ಸಿಕ್ಕಂಥ ಟೈಮ್ಗೆ ಹೇಳ್ತೀವಿ, ನೀವು ಎಲ್ಲಿ ಕೊಡಬೇಕು ದೇಣಿಗೆನ ಅಲ್ಲಿ ಕೊಟ್ಬಿಡಿ, ನಮ್ಮೇನು ಕಾಂಟ್ಯಾಕ್ಟ್ ಮಾಡಿಬಿಡಿ. ಬೇಕಾದ್ರೆ ನಮ್ಮ ಆನೆ ಬಗ್ಗೆ ಇನ್ಫಾರ್ಮೇಷನು ಇಲ್ಲ ಜಾಗದ ಬಗ್ಗೆ ಇನ್ಫಾರ್ಮೇಷನು, ಅಲ್ಲಿ ಹೋಗೋಕೆ ಹೆಂಗೆ ಹೋಗ್ಬೇಕು ಅನ್ನೋ ಇನ್ಫಾರ್ಮೇಷನ್ ಇದ್ರೆ ನಮ್ಗೆ ತಿಳಿಸಿ,
ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ, ನಾವು ದುಡ್ಡು ಮಾಡಕ್ಕೆ ಬಂದಿಲ್ಲ ಅಂತಲೇ ಹೇಳಿದ್ದು. ಅವ್ರು ಸಾರ್ವಜನಿಕರು ಯಾರಿದ್ದಾರೆ ಅವರು ನನ್ನ ಪರ್ಸ್ನಲಾಗಿ ಟ್ರಿಗರ್ ಮಾಡಿ ಅವರು ಫೇಮಸ್ ಆಗೋಕ್ಕೆ ಸಲುವಾಗಿ ಇವ್ನು ಕಳ್ಳ ಇನ್ನೊಂದು ಮತ್ತೊಂದು ಅಂತ ನನ್ನ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಸರ್ ಅಷ್ಟೇ.